ಎಲ್ಲ ಪೂಜ್ಯಪಾದರಲ್ಲಿ ತಮ್ಮೆಲ್ಲರಲ್ಲಿ ಪ್ರಣಾಮಗಳು. ಪತಂಜಲಿಯ ಯೋಗದರ್ಶನ 33-4 ಸೂತ್ರಗಳು. ಮೈತ್ರಿ ಕರುಣಾ ಮುದಿತಾ ಉಪೇಕ್ಷಾಣ ಸುಖ ದುಃಖ ಪುಣ್ಯ ಪುಣ್ಯ ವಿಷಯಾಣ ಭಾವನಾತಃ ಚಿತ್ತಪ್ರಸಾದನ ಪ್ರಚ್ಛರ್ದನ ವಿಧಾರಣಾಭ್ಯಾಂ ವಾ ಪ್ರಾಣಸ್ಯ ಮಾರ್ಗ ನಿರಾತಂಕವಾಗಿರಬೇಕು. ಆಗ ಧ್ಯೇಯ ಸಾಧನೆ ಬಹಳ ಸುಲಭವಾಗ್ತದೆ. ದಾರಿ ಸ್ವಚ್ಛ ಆತಂಕರಹಿತ ಆಗಿರುವುದು ಬಹಳ ಮಹತ್ವದ. ಗುರಿ ತಲುಪಬೇಕಾದ್ರೆ ಅಂಥ ಮಾರ್ಗದ ಅವಶ್ಯಕತೆ ಅದು. ಬರೀ ಮಾರ್ಗ ಒಳ್ಳೆಯದಾಗಿದ್ದರೆ ಆಗದು. ಮಾರ್ಗದಲ್ಲಿ ಆತಂಕಗಳಿರಬಾರದು. ಎಷ್ಟು ಆತಂಕಗಳು ಅಷ್ಟು ಮಾರ್ಗಕ್ರಮಣ ಕಠಿಣವಾಗ್ತದೆ. ಗಮ್ಯ ಸಿದ್ಧಿ ಸಾಧ್ಯ ಕಷ್ಟವಾಗ್ತದೆ. ಇದು ಒಂದು ಸಿದ್ಧಿ ಗಮ್ಯವೇ. ನಾವು ಬದುಕ್ತೀವಿ. ಬದುಕಿನ ಸಿದ್ಧಿ ಅಥವಾ ಸಾಧ್ಯ ಯಾವುದು? ಪತಂಜಲ ಹೇಳ್ತಾನೆ, ಬದುಕಿನ ಸಾರ್ಥಕತೆ ಯಾವುದರಿಂದ ಆಗ್ತದೆ? ಅದು ಬದುಕು ಯಾವಾಗ ಸಾರ್ಥಕ ಅನ್ನಿಸ್ತದೆ ನಮಗೆ? ಏನು ಮಾಡಿದರೆ ಬದುಕು ಸಾರ್ಥಕ ಅನ್ನಿಸ್ತದೆ? ಕೊನೆಗೆ ಅನಿಸ್ಬೇಕು. ಕೊನೆ ಕ್ಷಣ ನಾನು ಬದುಕಿದ್ದು ಸಾರ್ಥಕ ಆಯಿತು ಅಂತ ನನಗನಿಸ್ಬೇಕು. ಹಾಗೆ ಅನಿಸಬೇಕಾದ್ರೆ ಏನು ಬೇಕಾಗ್ತದೆ? ಪತಂಜಲರ ಪ್ರಕಾರ ಅದು ಚಿತ್ತ ಪ್ರಸನ್ನತ. ಮನಸ್ಸು ಪ್ರಸನ್ನವಾಗಿತ್ತು ಅಂದರೆ ಅದೇ ಸಾರ್ಥಕತೆ. ಯಾವುದರಿಂದ ಮನಸ್ಸು ಪ್ರಸನ್ನವಾಗ್ತದೆ ಅದು ಸಾಧನ. ಹೇಗಾದರೆ ಮನಸ್ಸು ಪ್ರಸನ್ನವಾಗ್ತದೆ ಅದು ಸಾಧನ, ಅದು ಮಾರ್ಗ. ಬದುಕಿನ ಗುರಿ ಇದು ಪ್ರಸನ್ನತೆ. ಬಹಳ ಸುಂದರವಾದ ಶಬ್ದ ಇದು. ಅದಕ್ಕಾತ ಪ್ರಸಾದನ ಅಂತ ಕರೆದ. ಮನವು ಪ್ರಸಾದವಾಗಿರಬೇಕು, ಮನವು ಪ್ರಸನ್ನವಾಗಿರಬೇಕು. ಸೂರ್ಯ ಉದಯ ಆಗ್ತದೆ ಬೆಳಿಗ್ಗೆ. ನಿಸರ್ಗದೊಳಗೆ ತಾವು ಹೋಗಿ ನೋಡಿದರೆ ಏನು ಪ್ರಸನ್ನತ. ಮಳೆ ಒಂದಿಷ್ಟು ಆಗಿರಬೇಕು. ಬೆಳಗ್ಗೆ ಸೂರ್ಯ ಉದಿಸ್ತಾ ಇರಬೇಕು. ಅಲ್ಲಲ್ಲಿ ಒಂದಿಷ್ಟು ಮೇಘಗಳಿರಬೇಕು. ನೆಲ ಎಲ್ಲ ತೋದು ಹೋಗಿರಬೇಕು. ಹುಲ್ಲು ಬೆಳೆದು ನಿಂತಿರಬೇಕು. ಹುಲ್ಲಿನ ಮೇಲೆ ಒಂದಿಷ್ಟು ಹನಿಗಳು ಕೂತಿರಬೇಕು. ನೋಡಬೇಕು ಆ ಸೌಂದರ್ಯ. ಕಿರಣಗಳು ಬಂದು ಆ ಬಿಂದುವನ್ನು ಪ್ರವೇಶ ಮಾಡಿ ಸಾವಿರ ಸಾವಿರ ಲಕ್ಷ ಲಕ್ಷ ಕಾಮನ ಬಿಲ್ಲುಗಳನ್ನು ನಿರ್ಮಾಣ ಮಾಡುತ್ತದೆ. ಪ್ರಸನ್ನದ ಹೂಗಳ ಅರಳುತ್ತವ, ಹಕ್ಕಿಗಳ ಹಾಡ್ತವ, ಮನುಷ್ಯ ಮಲಗಿರಬಹುದು, ಅದರ ನಿಸರ್ಗ ಎದ್ದಿರ್ತದೆ. ಎಂಥ ಪ್ರಸನ್ನವಾಗಿರ್ತದೆ. ಆ ಪ್ರಸನ್ನತೆಯನ್ನೇ ಋಷಿಗಳು ಕಂಡು ಹೊತ್ಸ ಉಷಾ ಸಂಹಿತ ನೋಡ್ಬೇಕಾದ್ರೆ ಹಾಡಿಬಿಟ್ರು, ಕುಣಿದು ಬಿಟ್ರು. ಸಾವಿರಾರು ವರ್ಷಗಳ ಹಿಂದಿನ ಜನ ನಸಿಕಿನಲ್ಲಿ ಸಾಗರಕ್ಕೆ ಹೋಗಿ, ಗಂಗೆಯ ಸಾಗರಕ್ಕೆ ಹೋಗಿ ದೂರದ ಸೂರ್ಯನ ಉದಯದ ಕ್ಷಣಗಳನ್ನು ದಾರಿ ಕಾಯ್ತಾ ಆ ಕ್ಷಣ ಬಂದಾಗ ಹುಚ್ಚಾಗಿಬಿಟ್ಟು ಏನು ಪ್ರಸನ್ನತ, ಎಂಥ ಪ್ರಸನ್ನ. ನಿಸರ್ಗ ಅರಳಿ ನಿಂತಿರ್ತದೆ. ನಿಸರ್ಗ ಆಗ ಅತ್ಯಂತ ತಾಗ. ಇದು ಪ್ರಸನ್ನತೆ. ಆ ಕ್ಷಣದೊಳಗೆ ಯಾವುದು ಇಲ್ಲ. ಆ ಕ್ಷಣದಲ್ಲಿ ಜಗತ್ತಿನೊಳಗೆ ಕುರೂಪ ಅನ್ನೋದೇ ಎಲ್ಲ ಸಮೃದ್ಧ ಸುಂದರ, ಸಮೃದ್ಧ ಸುಂದರ. ಅದಕ್ಕೆ ನಿಸರ್ಗ ಪ್ರಸನ್ನತ, ಪ್ರಸನ್ನ ನಿಸರ್ಗ.
ಹೇಗೋ ಜೀವನವೂ ಹಾಗೆ. ನಾವು ಪ್ರಸನ್ನಾಗಿರಬೇಕು. ವಯಸ್ಸು ಯಾವುದಾದರೆ ಏನಾಯಿತು, ನಾವು ಸಿರಿವಂತರೋ ಬಡವರೋ ಏನಾದರೇನಾಯಿತು, ಕಲಿತವರೋ ಕಲಿಯದವರೋ ಯಾರಿದ್ದರೇನಾಯಿತು, ಪಶ್ಚಿಮ ಪೂರ್ವ ಪ್ರಶ್ನೆ ಇಲ್ಲ. ಪ್ರಸನ್ನತೆ ಏನು ನೋಡಿದರೆ ಮನಸ್ಸು ಅರಳಿ ಬಿಡ್ತದೆ, ಅದು ನಿಸರ್ಗ. ಮನಸ್ಸು ಅರಳಿದ ಸ್ಥಿತಿ ಅದು ಪ್ರಸನ್ನತ. ಎಂಥ ಸುಂದರವಾದ ಪ್ರಸನ್ನತೆ. ಅಲ್ಲಿ ಬಂಧನಿಲ್ಲ, ಅಲ್ಲಿ ಭಿನ್ನ ಭಾವನೆಗಳಿಲ್ಲ, ಎಲ್ಲವೂ ಮರೆಯಾಗಿರ್ತದೆ. ಪ್ರಶಾಂತಿ ಮನಸ್ಸನ್ನು ತುಂಬಿಕೊಂಡಿರ್ತದೆ. ಉತ್ಸಾಹ, ಒಂದು ಬಗೆಯ ಸೌಂದರ್ಯ, ಒಂದು ಬಗೆಯ ಸಮೃದ್ಧಿ ಮನಸ್ಸಿನೊಳಗೆ ಸ್ಥಿರಗೊಂಡಿರ್ತದೆ. ಅಂಥ ಮನಸ್ಸದಲ್ಲ, ಅದಕ್ಕೆ ಪ್ರಸನ್ನ ಮನಸ್ಸು, ಪ್ರಸಾದ ಮನಸ್ಸು. ಇದಕ್ಕಿಂತ ದೊಡ್ಡ ವಸ್ತು ಯಾವುದದು ಜಗತ್ತಿನ? ಎಲ್ಲ ಮಾಡೋದು ಎದಕ್ಕಾಗಿ? ಈ ಪ್ರಸನ್ನತೆಗಾಗಿ. ಆ ಪ್ರಸನ್ನತೆ ಒಂದನ್ನು ಮರೆತು ಜಗತ್ತಿನಲ್ಲಿ ಏನು ಮಾಡಿದರೆ ಏನಾಗುವುದು? ಏನು ಮಾಡಿದರೆ ಏನಾಗುವುದು? ಪತಂಜಲ ಪ್ರಶ್ನೆ ಕೇಳಿ, ಏನು ಮಾಡೋರು? ಏನು ಮಾಡೋದು? ಭವ್ಯ ಅರಮನೆ ಕಟ್ಟಿದ ಮನಸ್ಸು ಪ್ರಸನ್ನ ಇರದೇ ಇದ್ದರೆ ತಗೊಂಡು ಏನು ಮಾಡೋದು? ಮೈ ತುಂಬ ಆಭರಣ ಹಾಕಿದ್ದೇವೆ, ಲಕ್ಷ ಕೋಟಿ ಬೆಲೆ ಬಾಳುವಂಥ ವಸ್ತುಗಳ ಒಡವೆಗಳನ್ನು ಹಾಕ್ಕೊಂಡೇವಿ, ಮನಸ್ಸು ಅಪ್ರಸನ್ನವಾಗಿದ್ದರೆ ಏನು ಮಾಡೋದು? ಒಂದು ಹಕ್ಕಿ ಏನು ಪ್ರಸನ್ನತ? ಅದರ ಕೊರಳಿಗೆ ಆಭರಣ ಇಲ್ಲ, ಅದರ ಮೈಗೆ ಬಟ್ಟೆಗಳಿಲ್ಲ, ಅದಕ್ಕೊಂದು ದೊಡ್ಡ ಸಂಪದ ಇಲ್ಲ, ಆದರೆ ಎಂಥ ಪ್ರಸನ್ನತೆ. ಮುಂಜಾನೆ ಹೋಗಿ ಸುಮ್ಮನೆ ಒಂದು ಗುಬ್ಬೆ ನಿಮ್ಮ ಮನೆಯೊಳಗೆ ಹೀಗೆ ಬರಲಿ, ಏನು ಪ್ರಸನ್ನತ, ಎಂಥ ಪ್ರಸನ್ನತೆ. ಆವಾಗ ಬೇಕು ಇಲ್ಲ, ಬೇಡ ಇಲ್ಲ. ಬೇಕು ಬೇಡ ಅನ್ನುವ ಭಾವನೆಗಳು ಆ ಕ್ಷಣದಲ್ಲಿರೋದಿಲ್ಲ. ಅಷ್ಟು ಪ್ರಸನ್ನತ ಮನಸ್ಸು. ಎರಡು ಭಾವನೆಗಳು ಬಂದು ಮನಸ್ಸು ಅಪ್ರಸನ್ನ ಶುರುವಾಗ್ತದೆ. ಆ ಕ್ಷಣಗಳು ಬಹಳ ಮಹತ್ವದ್ದು. ಇಂಥ ಪ್ರಸನ್ನ ಮನಸ್ಸನ್ನು ಪಡೆಯೋದೇ ಬದುಕಿನ ಗುರಿ. ಯಾಕೆ? ಅಲ್ಲಿ ಬೆಳಕದ, ಅಲ್ಲಿ ಮಧುರತೆ ಅದ, ಅಷ್ಟೇ ಅಲ್ಲ, ಅಲ್ಲಿ ಸಮೃದ್ಧಿ ಅದ, ಶಾಂತಿ ಅದ, ಅದು ಪ್ರಸನ್ನ. ಇದೊಂದಿಷ್ಟು ಸಾಕಲ್ಲ ಜೀವನದಾಗ. ಮುಕ್ತಿ ಅಂದ್ರೆ ಏನಲ್ಲ, ಬಂಧ ಇಲ್ಲದೆ ಇರೋದೇ ಮುಕ್ತಿ. ಮನಸ್ಸು ಪ್ರಸನ್ನವಾಗಿರೋದೇ ಮುಕ್ತಿ, ಪ್ರಸಾದಿತವಾಗಿರೋದೇ ಮುಕ್ತಿ. ನಾವು ಭಾವಿಸ್ತೇವೆ ಮುಕ್ತಿ ಎಂದೋ ಸಿಗೋದದೆ, ಎಲ್ಲೋ ಸಿಗೋದದೆ. ಎಷ್ಟೆಷ್ಟೋ ಜನ್ಮಗಳು. ಪ್ರಸನ್ನತೆಗೆ ಎಷ್ಟು ಜನ್ಮ ಬೇಕಾಗ್ಯಾವ? ಏನೂ ಬೇಕಾಗಿಲ್ಲ, ಒಂದಿಷ್ಟು ಮನಸ್ಸು ಬೇಕಷ್ಟೆ. ಸೂರ್ಯ ಉದಿಸ್ತಾನೆ ಇರ್ತಾನೆ, ನಿಸರ್ಗ ಅರಳುತ್ತೆ, ದಿನ ದಿನವೂ ಪ್ರಸನ್ನತೆ ಅಲ್ಲಿರೋದು. ಅಂಥದರ ಮಧ್ಯೆ ಒಂದು ಕ್ಷಣ ಮೌನ ಮನಸ್ಸಾಯಿತು, ಪ್ರಸನ್ನತ, ಅದೇ ಮುಕ್ತಿಯ. ಅವಾಗ ಎಷ್ಟು ಆನಂದವಾಗಿರ್ತದೆ. ಆ ನಿಸರ್ಗದ ಮಧ್ಯ ಆ ಕ್ಷಣದೊಳಗೆ, ಉದಯದ ಆ ಕ್ಷಣದೊಳಗೆ ಅಪ್ರಸನ್ನತೆ ಅಥವಾ ದುಃಖ, ನೋವ, ಬೇಕು ಬೇಡ ಭಾವನೆಗಳು ಎಲ್ಲ. ಸುಮ್ಮನೆ ಒಂದು ಹೂವು ಹೀಗೆ ಸರೋವರದ ಮೇಲೆ ಸುಮ್ಮನೆ ಒಂದಿಷ್ಟು ತಲೆ ಆಡಿಸ್ತಾರೆ. ಕಮಲ, ಬೆಳಗಿನ ವೇಳೆಗೆ ಒಂದಿಷ್ಟು ಕಮಲ ತಲೆ ಆಡಿಸ್ತಾರೆ. ಆ ತಲೆ ಆಡಿಸುವ ಕಮಲ, ಸುಮ್ಮನೆ ಗಾಳಿಗೆ ಹೀಗೆ ಹೊಯ್ದಾಡ್ತಾ ಇರುವ ಕಮಲ, ಎಂಥ ಪ್ರಸನ್ನತೆ, ಏನಲ್ಲ, ಎಂಥ ಮಧುರತೆ. ಸೌಂದರ್ಯವೇ ಮೂರ್ತ ರೂಪ ತಾಳಿ ಕಮಲ ಆಗ್ತದೆ. ಸಮಾಧಾನವೇ ಮೂರ್ತ ರೂಪ ತಾಳಿ ಮಧುರ ವಾಸನೆಯಾಗ್ತದೆ. ಆ ನೋಡು, ಕಣ್ಣು ತುಂಬುವಂತಹ ಸೌಂದರ್ಯ, ಮನಸ್ಸು ತುಂಬುವಂತಹ ಸೌಂದರ್ಯ ಆ ಕ್ಷಣದಲ್ಲಿ. ಆ ಹೂವು ಹೇಗದ, ಅದು ಮುಕ್ತಾವಸ್ಥಾ. ಹಾಗ ಮನುಷ್ಯ ಒಂದು ಹೂವು ಅರಳದಂಗೆ, ಒಂದು ಕಮಲ ಅರಳದಂಗೆ, ಪ್ರಪಂಚದ ಸಾಗರದೊಳಗೆ, ಸರೋವರದಾಗ ನಾವು ಎಲ್ಲೆಲ್ಲದೇವಿ ಅಲ್ಲೊಂದಿಷ್ಟು ಅರಳಿ ಬಿಟ್ರೆ ಅದೇ ಮುಕ್ತಾವಸ್ಥಾ.
ಇಂಥ ಪ್ರಸನ್ನತೆ ಅಥವಾ ಮುಕ್ತ ಸ್ಥಿತಿ ಮನುಷ್ಯನಿಗೆ ಉಂಟಾಗಬೇಕಾದರೆ ಆತಂಕಗಳು ಕಡಿಮೆ ಇರಬೇಕಾಗ್ತದೆ. ಬಹಳ ನಡಿಲಿಕ್ಕೆ ಆಗದಂಗೆ ಆತಂಕಗಳಾದರೆ ಗತಿ ಏನು? ಇರಬೇಕು ಆತಂಕ, ಸ್ವಲ್ಪ ತಕ್ಕೋತು ಹೋಗಲಿಕ್ಕೆ ಬರಬೇಕು. ತೀರಾ ಅಷ್ಟು ಹೆಜ್ಜೆ ಇಡೋದೇ ಕಷ್ಟ ಆಗುವಷ್ಟು ಆತಂಕ ಆಯಿತು ಅಂದರೆ ಹೋಗೋದು ಹೇಗೆ? ಭಾರ ಇರಬೇಕು, ಮೈ ಮೇಲೆ ಭಾರ ಇರಬೇಕು. ರೊಟ್ಟಿ ಕಟ್ಕೊಂಡೇವಿ, ಬುತ್ತಿ ಕಟ್ಕೊಂಡೇವಿ. ಬುತ್ತಿ ಎಷ್ಟಿರಬೇಕು? ನಡಿಲಿಕ್ಕೆ ಬರುವಂಗಿರಬೇಕು. ಬುತ್ತಿ ಬಹಳ ಬೇಕು ಅಂತ ತಿಳ್ಕೊಂಡು ಚೀಲಗಟ್ಟಲೆ ಕ್ವಿಂಟಲ್ಗಟ್ಟಲೆ ಬುತ್ತಿ ಕಟ್ಕೊಂಡು ಹೆಗಲಿಗೆ ಹಾಕ್ಕೊಂಡು ಹೋಗಾವೆಲ್ಲೇ? ಬುತ್ತಿ ಅದಕ್ಕೆ ಇಷ್ಟು ಹಗರಿರಬೇಕು. ಬುತ್ತಿ ನಮಗೆ ಬೇಕಾದಾಗ ಚಲನ ಇರಬೇಕು, ಚಲನ ಕೂಡ ಆಯಾಸ ಆದಾಗ ಬುತ್ತಿ ಇರಬೇಕು, ಪೋಷಕ ಇರಬೇಕೇ ವಿನಃ ಅದು ಬಾಧಕ ಆಗಬಾರದು, ಭಾರ ಆಗಬಾರದು. ಹಾಗೆ ಪ್ರಪಂಚ ಅನ್ನೋದೊಂದು ಬುತ್ತಿ ಇದೆ. ಒಕ್ಕಲಿಗ, ಹಿಂದಿನ ಒಕ್ಕಲಿಗ, ಹಿಂದಿನ ಮೋಟರ್ ಸೈಕಲ್ ಒಕ್ಕಲಿಗ ಬೇರೆ, ಟ್ರ್ಯಾಕ್ಟರ್ ಒಕ್ಕಲಿಗ ಬೇರೆ. ಹಿಂದಿನ ಒಕ್ಕಲಿಗ ಒಂದು ತತ್ರಾಣಿ ಹಾಕ್ಕೊಂಡು ಒಂದಿಷ್ಟು ಬುತ್ತಿ ಹೆಗಲಿಗೆ ಹಾಕ್ಕೊಂಡು ಹೋಗ್ತಾ ಇದ್ದ. ಅವನಿಗೆ ತತ್ರಾಣಿ ಭಾರ ಆಗ್ತಿರ್ಲಿಲ್ಲ, ಬುತ್ತಿ ಭಾರ ಆಗ್ತಿರ್ಲಿಲ್ಲ. ಯಾಕೆ? ಎಷ್ಟು ಬೇಕು ಒಂದು ವರ್ಷಕ್ಕೆ, ಒಂದು ದಿವಸಕ್ಕೆ ಎಷ್ಟು ಬೇಕು? 10 ರೊಟ್ಟಿ ಬೇಡ, 20 ರೊಟ್ಟಿ ಬೇಡ, 30 ರೊಟ್ಟಿ ದುಡಿತಾನ ಅಂದಾಗ ಅಷ್ಟು ಬೇಕಾಗ್ತದೆ. ಒಂದು ತತ್ರಾಣಿಗೆ ನೀರ ಸಾಕು ಒಂದು ಹೆಗಲಿಗೆ ಹಾಕ್ಕೊಂಡು ಮಸ್ತ್ ಹಾಡ್ಕೋತ ಹೋಗ್ತಿದ್ದ. 2 ಎತ್ತುಗಳು ಮುಂದೆ ಅವ ಹಿಂದಿಂದ ಹಾಡೆಲ್ಲ ಕಡೆ. ಯಾಕೆ? ಭಾರ ಇರಲಿಲ್ಲ ಮತ್ತು ಭರವಸೆ ಇತ್ತು. ಹಸುವಾದಾಗ ಅದೇ ಅಂತ ಭರವಸೆ ಇತ್ತು. ಪ್ರಪಂಚ ಅಂದ್ರೂ ಇಷ್ಟ. ಏನು ಒಂದು 100 ವರ್ಷ ಬದುಕ್ತೇವೆ, ಅದಕ್ಕೇನು ಕೋಟಿ 1000 ವರ್ಷ, ಇದು 1000 ಕೋಟಿ ರೂಪಾಯಿ ಬೇಕಾಗ್ತವ? ಏನಿಲ್ಲ, ಎಷ್ಟು ಬೇಕು ಅಷ್ಟು ಹೆಗಲಿಗೆ ಹಾಕ್ಕೊಂಡು, ತಿಂಗಳಿಗೆ ಎಷ್ಟು ಬೇಕಾಗ್ತದೆ ಅಷ್ಟು ಹೆಗಲಿಗೆ ಹಾಕ್ಕೊಂಡು ಒಂದು ಸ್ವಲ್ಪ ಅದನ್ನು ಹಸುವಾದಾಗ ತಿಂದು ಕುಡಿದು ಆನಂದಪಟ್ಟು ಮತ್ತೆ ಮಾರ್ಗಕ್ರಮಣ ಮಾಡಿ ಒಂದು ದಿವಸ ಹೊಲಕ್ಕೆ ಹೋಗಿ ತಲುಪಬೇಕಲ್ಲ, ಧರ್ಮಕ್ಷೇತ್ರವನ್ನು ತಲುಪಬೇಕಲ್ಲ, ಮುಕ್ತ ಕ್ಷೇತ್ರವನ್ನು ತಲುಪಬೇಕಲ್ಲ. ಅದು ಬುತ್ತಿ. ಪ್ರಪಂಚ ಅನ್ನೋದೊಂದು ಕ್ರಮಣ, ಅಲ್ಲಿರೋದು ಒಂದಿಷ್ಟು ಬುತ್ತಿ, ಭಾವನೆಗಳು, ವಿಚಾರಗಳು, ಇವೆಲ್ಲ ಬುತ್ತಿಗಳು. ಇವೆಲ್ಲ ಇರಬೇಕು. ಎಷ್ಟು ಇರಬೇಕೋ ಅಷ್ಟೇ. ಇಷ್ಟು ಹಾಕ್ಕೊಂಡ, ಇಷ್ಟು ತಲೆಗೆ ಹಾಕ್ಕೊಂಡ ಓದ್ದ 20 ಡಾಕ್ಟರೇಟು ಓದ್ದ. ಇನ್ನೂ ಓದ್ತಾ ಅದಾನೆ. 20 ಅಂದರೆ ಒಂದು ಡಾಕ್ಟರೇಟಕ್ಕೆ 2 ವರ್ಷದಂತೆ, 20ಕ್ಕೆ 40 ವರ್ಷ. ಮೊದಲೊಂದು 25 ವರ್ಷ, 65 ವರ್ಷ ಓದಾಕತ್ತೇನು. ಬಳಸೋದು ಯಾವಾಗ? ಮಾಡೋದು ಅದಕ್ಕೆ. ಪುಸ್ತಕ ಭಾರ ಆಗಿ ಲೈಬ್ರರಿ ಬಿಡವಲ್ಲ. ಜಗತ್ತು ಹೊರಗೆ, ಒಳಗೆ ಲೈಬ್ರರಿ ಕುಂತಾನ. ಒಳಗೆ ಅವನ ಜಗತ್ತಿನಾಗ ಬರೇ ಪುಸ್ತಕ, ಜಗತ್ತಿಲ್ಲ. ಜಗತ್ತು ಹೇಳ್ತದೆ ಬಾರೋ ಒಂದಿಷ್ಟು ಹೊರಗೆ, ಅದೆಲ್ಲ ಇಡು, ಅಲ್ಲಲ್ಲೇ ಇಡು. ಅದು ಯಾರದೋ ಮಾತುಗಳು, ಯಾರದೋ ಸಂಗತಿಗಳು. ಹೊರಗೆ ಬಾ, ವಿಶ್ವ ಇದು. ಎಷ್ಟು ಅದ್ಭುತ ವಿಶ್ವ. ಓದೋದೊಂದಿಷ್ಟು ಬಿಡನ್ನ, ನೋಡು ಇದು ಜಗತ್ತನ್ನು. ಹೊರಗೆ ಪಕ್ಷಿಗಳು ಕೂಗ್ತಿರ್ತಾವ, ಬಾರೋ ಹೊರಗೆ ಹಾಡೋಣ ಬಾ ಅಂತ ಕರಿತಿರ್ತಾವ. ಇವ ಅಂತಾನ, ಏನು ತ್ರಾಸು ಕೊಡ್ತದ, ನಾವು ಓದಬೇಕಾಗ್ಯದ ಅಂತ ಓದ್ತಾ ಇಲ್ಲ. ಎಷ್ಟೆಲ್ಲ ಹಾಕ್ಕೊಂಡು ಏನು ಮಾಡೋದು? ಎಲ್ಲ ಗೊತ್ತದ, ಆದರೆ ಏನೂ ಇಲ್ಲ, ಕೆಲಸನೇ ಇಲ್ಲ. ಯಾಕೆ? ಬರೀ ಓದೋದು ಹೆಂಗಾಗ್ತದೆ? ಹಂಗೆ ಬರೀ ಗಳಿಸೋದು. ಏನು ಬಂದಾನ ಕೂಡಿಸೋದು. ಗಳಿಸೋದಂದ್ರೆ ಏನಲ್ಲ, ಕೂಡಿಸೋದು. ಏನು ಯಾಕಿರೋಲ್ಲ? ಯಾಕೆ? ಕೆಲವರು ಬರೀ ಚಪ್ಪಲ ಕೂಡಿಸ್ಕೋದು ಇಲ್ಲ. ಇತಿಹಾಸದಾಗ ನೋಡ್ಬೇಕು. ಕೆಲವರು ಬಟ್ಟೆ ಕೂಡಿಸ್ಕೋದು. ಎಷ್ಟು ಇರಬೇಕು? ಒಂದು 4 ಬಟ್ಟೆ 5 ಬಟ್ಟೆ, ಒಂದು ಸ್ವಲ್ಪ ಹೆಂಗೆ ಬೇಕು ಹಂಗೆ ಇರಬೇಕು. ಕೂಡಿಸ್ಕೋತ ಹೋದ ಮುಂದೆ ಯಾವ್ದು ಹಾಕೋಬೇಕು ಗೊತ್ತಿಲ್ಲ. ಎಷ್ಟಂತ ನಾವು ಸ್ವಲ್ಪ ಯೋಚಿಸಬೇಕು ಅಂತಾನೆ ಯಾರು ಪತಂಜಲ.
ಅಲ್ಲ, ಪತಂಜಲರ ಬಗ್ಗೆ ನಿಮ್ಗೆ ಈಗಾಗಲೇ ಭಾಳ ಪರಿಚಯ ಆಗ್ಯದ. ಭಾಳ ಮಸ್ತ್ ಮನುಷ್ಯ ಆತ, ವೆರಿ ಪ್ರಾಕ್ಟಿಕಲ್. ನೋಡಬೇಕು, ಜೀವನ ಕಟ್ಟಬೇಕು ಪತಂಜಲರ ಮೂಲಕ. ಆತ ಹೇಳ್ತಾನ, ತಲೆಯಾಗಿರಲಿ, ಏನು ಜೀವನದಾಗ ಸಾಗೋದದ, ಪ್ರಸನ್ನತೆ ಪಡೆದು ಜೀವನದಾಗ ಬದುಕೋದದೆ. ಯಾವಾಗ ಪಡಿಬೇಕಂತಲ್ಲ, ಪ್ರತಿ ಕ್ಷಣ ಅದು ಸಾಧನೆಯ ಕ್ಷಣ. ನಾವು ಈ ಕ್ಷಣದಾಗ ಪ್ರಸನ್ನ ಆಗಿರಬೇಕು. ಮುಂದೆ ಎಂದೋ ಪ್ರಸನ್ನ ಆಗೋದಲ್ಲ. ಕೆಲವು ಜ್ಞಾನದಲ್ಲಿ ನಿಮಗೆ ಗೊತ್ತದ, ಮುಂದೆ ಪ್ರಸನ್ನ ಆಗೋದಿರ್ತದೆ. ಇದಲ್ಲ, ಈ ಕ್ಷಣ. ನಾಳೆ, ನಾಡ್ದ, ಆಚೆ ನಾಡ್ದ ಏನಿಲ್ಲ, ಈ ಕ್ಷಣ ಸಾಧ್ಯದ, ಅದಕ್ಕಿದು ಆಗಬೇಕು ಅಂತ. ಮನಸ್ಸಿರೋದೇ ವಿಕಾಸ ಆಗೋದಕ್ಕೆ, ಪ್ರಸನ್ನ ಆಗೋದಕ್ಕೆ. ಮನಸ್ಸಿರೋದು ಬರೇ ಕಷ್ಟಪಡೋದಕ್ಕಲ್ಲ, ಪ್ರಸನ್ನತೆಯನ್ನು ಅನುಭವಿಸೋದಕ್ಕೆ. ಎಲ್ಲ ಮಾಡೋದು ಅದಕ್ಕಾಗಿ. ಆದ್ದರಿಂದ ಈ ಪ್ರಸನ್ನತೆ ಹೆಂಗಾದ್ರೆ ಬರ್ತದೆ ಅನ್ನೋದು ಮನುಷ್ಯನೇ ಗೊತ್ತಿರಬೇಕಲ್ಲ. ಅದೇ ಪರಮಜ್ಞಾನ. ಈ ಪ್ರಸನ್ನತೆಗೆ ಅಡೆತಡೆಗಳು ಯಾವುವು? ವ್ಯಾಧಿ, ಸ್ಥಾನ, ಸಂಶಯ, ಪ್ರಮಾದ, ಅವಿರತಿ, ಆಲಸ್ಯ. ಗೊತ್ತದಲ್ಲ ನಿಮಗೆಲ್ಲ. ಅವೆಲ್ಲ 9 ಏನದಾವ? ದುಃಖ, ದೌರ್ಮನಸ್ಯ, ಅಂಗಮೇಜಯತ್ವ ಅದಾವಲ್ಲ. ಇವೆಲ್ಲ ದಾರ್ಯಾಗಿರುವಂಥ ಪ್ರಸನ್ನತೆಯನ್ನು ಕೆಡಿಸುವಂಥ ಅಂಶಗಳು, ಪ್ರಸನ್ನ ಆಗದಂತೆ ಮಾಡುವಂಥ ಅಂಶಗಳು. ಮನಸ್ಸು ಪ್ರಸನ್ನ ಮಾಡಿಕೊಡುವುದಿಲ್ಲ ಅದು. ಸುಮ್ಮನೆ ನೀವು ಮನ್ಯಾಗ ನೋಡ್ರಿ, ಯಾವರ ಒಬ್ಬ ಹುಡುಗ ಒಳ್ಳೆ ನಕ್ಕೋತಿದ್ದ ಅಂದ್ರೆ ಅವನು ಬೈತಾರೆ, ಬರೀ ನಗ್ತಿಯಲ್ಲ. ಅವ ಮನಸ್ಸಿನಾಗಂತ ಮತ್ತೆ ಏನಾರೇ ಮಾಡೋದು, ಏನು ಮಾಡೋದು? ಇರೋದು ಎದಕ್ಕೆ ಜೀವನ? ಪ್ರಾಣಿಗಳು ನಗಾಕೆ ಬರ್ತಾವ, ಯಾವ ಪ್ರಾಣಿಗೂ ನಗಲಿಕ್ಕೆ ಬರೋದಿಲ್ಲ. ಒಬ್ಬನೇ ಮನುಷ್ಯ ನಗೋದು ಎದಕ್ಕೆ? ಅವನ ಸ್ಪೆಷಾಲಿಟಿ ಅದು ಇಲ್ಲ, ಮನುಷ್ಯನೇ ಅಲ್ಲ. ಹೀಗಿರುವಾಗ ನಮ್ಗೆ ಸ್ವಲ್ಪ ಅದು ಬೇಜಾರು ಅನ್ನಿಸ್ತದೆ. ಏನು ನೋಡಿ ಎಷ್ಟು ಮಸ್ತದ, ಅವನ ಬಗ್ಗೆ ಚಲೋ ಇದ್ರೆ ಹಂಗಂತಿರ್ತೇವೆ. ಅದು ಆಶ್ಚರ್ಯ. ಹಂಗೆ ಅರಳೋದು ನೋಡಿ, ಮತ್ತೇನು ಮಾಡಬೇಕು? ಹೂ ಅರಳೋದೇ ಅಲ್ಲ, ಇನ್ನೇನು ಮಾಡೋದು? ಇವು ಆತಂಕಗಳು. ಹೊರಗಿನಿಂದ ಆತಂಕ ಬರ್ತಾವ, ಒಳಗಿನಿಂದ ಆತಂಕ ಬರ್ತಾವ, ದೇಹದಿಂದ ಆತಂಕ ಬರ್ತಾವ, ಮನಸ್ಸಿನ ಮೂಲಕ ಆತಂಕ ಬರ್ತಾವ. ಇವೆಲ್ಲ ಆತಂಕಗಳನ್ನು ತೆಗೆದು ಹಾಕಬೇಕಲ್ಲ. ನಾವೇ ಆತಂಕ ಮಾಡ್ಕೋತೇವಿ, ಯಾರು ಮಾಡೋದಿಲ್ಲ. ಒಳಗೆ ಒಂದಿಷ್ಟು ಮಾಡಿ 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 ನಾವ ಮಾಡಿಕೊಳ್ಳೋದು, ನಾವ ತೆಗಿಯೋದು ತಗ್ಗು, ನಾವ ಜಾರಿ ಬೀಳೋದು. ಇಲ್ಲ, ಮಲ್ಲಮ್ಮ ಪ್ರಭು ಬಹಳ ಸುಂದರವಾಗಿ ಹೇಳ್ತಾನೆ, ಬಸವಣ್ಣ ಹೇಳ್ತಾರೆ, ಹೇಳುವುದಿಲ್ಲ, ಕನಕ ಕಾಮಿನಿ ಕಾಂಚನಕ್ಕಾಗಿ ಹೊಡೆದಾಡಿ ಕೆಟ್ಟಿತಿ ಲೋಕವೆಲ್ಲ. ಇದ ಕಂಡು ಕೇಳಿ ಮತ್ತೇಕೆ ಇಚ್ಛಿಸುವೆ ಎಲೆ ಹುಚ್ಚು ಮನವೇ, ಹಗಲು ಕಂಡ ಕಮರಿಯ ಇರುಳು ಬೀಳುವರೆ. ಕಮರಿ ನೋಡ್ಯಾನ, ಅದರ ಮಗ್ಲ ಕಟ್ಟ್ಯಾನ ಮನಿ, ಗೊತ್ತದ ಇಲ್ಲದ ಅಂತ. ಹಗಲು ಕಂಡಾನ ಅಂದ್ರೆ ಸ್ವಚ್ಛಾಗಿ ಕಂಡಾನ, ಹೋಗಿ ರಾತ್ರಿ ಹೋಗಿ ಕಣ್ಣು ಮುಚ್ಕೊಂಡು ಬೀಳ್ತಾನ. ಯಾರು ಮಾಡ್ತಾರೆ? ಯಾರು ಹೋಗಂದಾರ? ಇಲ್ಲ. ಅಲ್ಲೇ ಕಟ್ ಅಂದಾರ, ಕಮರಿ ಸಮೀಪ ಇಲ್ಲ. ಕಟ್ಟದ ಬಳಕೆ ಗೊತ್ತದ, ಇಲ್ಲಿ ಈ ಕಡೆ ಹೋದ್ರೆ ಸರಿ ಇಲ್ಲ ಅಂತ ಅಲ್ಲೇ ಹೋಗ್ಯಾನ. ಮತ್ತೆ ಹಂಗೆ ಜಗತ್ತಿನಾಗ ನೋಡ್ತಾನ. ಏನು ನೋಡ್ತಾನ? ಹೀಗದ ಅಂತ ನೋಡ್ತಾನ. ಬರೇ ಸೂರ್ಯ ಹೋಯಿತು 3 ಲೋಕವೆಲ್ಲ. ಇದ ಕಂಡು ಕೇಳಿ ಮತ್ತೇಕೆ ಇಚ್ಛಿಸುವೆ ಎಲೆ ಹುಚ್ಚು ಮನವೇ. ಕಂಡು ಕೇಳಿ ಮತ್ತೆ ಏಕೆ ಇಚ್ಛಿಸುವೆ ಎಲೆ ಹುಚ್ಚು ಮನವೇ. ಅಖಂಡೇಶ್ವರನ ನೆರೆ ನಂಬಿದೆಯಾದಡೆ ಪರಮ ಪದವು ದೊರಕೊಂಬುದು ನೋಡ. ಅಖಂಡೇಶ್ವರನ ನೆರೆ ನಂಬಿದೆಯಾದಡೆ ಪರಮ ಪದವು ದೊರಕೊಂಬುದು ನೋಡ. ಏನ ಮಾತು, ಎಷ್ಟು ಚಂದ. ಹಗಲು ಕಂಡ ಕಮರಿಯೇ ಇರುಳು ಬೀಳುವರೆ. ಅದು ಕಮರಿ. ನಾವು ತೋಡಿದ ತಗ್ಗ ಒಂದದ ಅಂತ ಇಟ್ಕೊಳ್ಳಿ. ಹೋಗಿ ತೋಡ್ಯಾನ, ಹಗಲೆಲ್ಲ ತೋಡ್ಯಾನ,
ರಾತ್ರಿ ಬರೋಬ್ಬರಿ ಅಲ್ಲೇ ಹೋಗಿ ಬಿದ್ದ. ಗೊತ್ತದ ಅಖಂಡೇಶ್ವರ್ ಹೇಳ್ತಾರೆ, ನೀ ಹೋಗ್ಲಿ ಬಿಡಪ್ಪ, ಉಳಿದವರು ಅಲ್ಲೇ ಬಿದ್ದಾರಂತ ಗೊತ್ತಾದರೂ ಅಲ್ಲೇ ಹೋಗಿ ಬೀಳ್ತೀಯಲ್ಲ, ಇದು ಹೇಗೆ? ಅದು ಹೇಗೆ? ಆಪರೇಷನ್ ಆಗ್ಯದ ನೋಡ್ಯಾನ, ತಿಂದು ತಿಂದು ಆಪರೇಷನ್ ಮಾಡ್ಕೊಂಡನೊಬ್ಬ, ಗಂಟ್ಲನೇ ಹೋಗ್ಯದ ನೋಡ್ಯಾನ, ಮತ್ತ ಇದ್ಯಾವ ಜಾಣತನ? ಇದ್ಯಾವ ಜಾಣ? ಬರದಾನ ಮತ್ತು ಅದನ್ನೇ ತಿಂತಾನ ಮಾಡ್ತಾನ, ಅದು ಹೆಂಗೆ ಜಾಣ್ತಾನ? ಇಂಜೂರಿಯಸ್ ಟು ಹೆಲ್ತ್ ಅಂತ ಬರದಾನ, ಅವನೇ ಬರದಾನ, ಮತ್ತದನ್ನ ಮಾಡ್ತಾನಂದ್ರೆ ಏನು ಅರ್ಥ? ಏನು ಜಾಣೋ ದಡ್ಡೋ? ನೀವ ಸ್ವಲ್ಪ ವಿಚಾರ ಮಾಡಿ ಅಂದ ಪತಂಜಲ. ಏನು ವಿಚಾರ ಮಾಡಿ? ಬರೆಯೋದರೇ ಬಿಡ್ರಿ ಒಂದು, ಇಲ್ಲಿಕಂದ್ರೆ ಅದನ್ನರೇ ಬಿಡಬೇಕು. ಸುಮ್ಮನೆ ಬರೀದಿದ್ರೆ ಎಷ್ಟು ಆರಾಮಿರ್ತದೆ, ತಲೆಯಾಗರೇ ಇರುವುದಿಲ್ಲ. ಬರೆಯೋದು ಈಗ ಇರುವುದಿಲ್ಲ. ವಿದ್ಯುತ್ ಒಂದು ಕಂಬಕ್ಕೆ ಹಿಂಗೆ ಇದು ಹಾಕಿರ್ತಾರೆ ಇಲ್ಲ, ವಿದ್ಯುತ್ ಕಂಬಕ್ಕೆ ಒಂದು ಹಿಂಗೆ ಅಡ್ಡ ಹಾಕಿ ತಲೆ ಬುರುಡಿ ಹಾಕಿರ್ತಾರೆ. ಅದರ ಅರ್ಥ ಏನು ಅಂದರೆ ಮುಟ್ಟಬೇಡ, ನೋಡ್ತಾನ ಹೋಗಿ ಹಿಡಿತಾನೆ. ಯಾರು ಇವರು? ಗೊತ್ತದ ಹಿಂಗೆ ಆಗ್ತದಂತ ನಾ ಮಾಡ್ತೇನೆ ಅಂದ್ರೆ ನಾನು ಜಾಣೋ ದಡ್ಡೋ? ವಿಚಾರ ಮಾಡೋದಲ್ಲ. ಮನುಷ್ಯ ಎಷ್ಟೇ ಬುದ್ಧಿವಂತ ಆದರೂ, ನಾನು MA ಇರ್ಬೋದು, ಡಾಕ್ಟ್ರೇಟ್ ಇರ್ಬೋದು, ಡಬಲ್ ಡಾಕ್ಟ್ರೇಟ್ ಇರ್ಬೋದು, ಮತ್ತೇನ್ರೇ ಇರ್ಬೋದು, ನೋಬೆಲ್ ಪಾರಿತೋಷಕ ಪಡೆದಿರ್ಬೋದು, ಆದರೂ ಏನು ಮಾಡೋದು? ಹಿಂಗಾಗ್ಯದ ಅದು. ಇದು ಬಹಳ ಆಶ್ಚರ್ಯದ. ಮನುಷ್ಯ ತನ್ನ ಗುರಿಯನ್ನು ಸ್ಪಷ್ಟವಾಗಿ ತಲೆಯಾಗಿ ಇಟ್ಟುಕೊಳ್ಳದೆ ಇದ್ದರೆ, ಅದು ಗುರಿ ಪ್ರಸನ್ನತೆ ಅನ್ನೋದನ್ನು ಇಟ್ಟುಕೊಳ್ಳದೆ ಇದ್ದರೆ ಮಾರ್ಗಕ್ರಮಣ ಅಷ್ಟು ಸುಲಭ ಅಲ್ಲ. ಮಾರ್ಗದಲ್ಲಿ ಬರುವಂಥ ಲೋಪದೋಷಗಳನ್ನೆಲ್ಲ ಸ್ವಲ್ಪ ತೆಗಿಬೇಕಾಗ್ತದೆ, ಪ್ರಯತ್ನ ಪಡಬೇಕಲ್ಲ. ಗುರಿನೂ ಸ್ಪಷ್ಟವಾಗಿರಬೇಕು, ಮಾರ್ಗವೂ ನಿರಾತಂಕವಾಗಿರಬೇಕು. ಆದರೆ ಆತಂಕ ಇರೋವೇ, ಇದು ಬಹಳ ಮಹತ್ವ. ಆತಂಕ ಇರುವುದಲ್ಲಂತಲ್ಲ, ಬದುಕುವವರಿಗೆಲ್ಲ ಆತಂಕಗಳು ಇರೋದೇ, ಅಡೆತಡೆಗಳಿರೋದೇ, ಕಷ್ಟಗಳಿರೋದೇ. ಕಾಡಾಟ ಅಂತ ಏನು ಹಳ್ಳ್ಯಾಗ ಹೇಳ್ತಾರೆ, ಇರೋದೇ. ಯಾರಿಗೆ ಕಾಡಾಟಿಲ್ಲ? ಯಾರಿಗಿಲ್ಲ? ಎಲ್ಲರಿಗೂ ಒಂದು ಸ್ವಲ್ಪ 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 ಇರೋದೇ. ಎಂಥ ನೀವು ಓದಿರ್ಬೇಕಾರೆ ದೇವತೆಗಳ ಕಥೆ ಓದ್ರಿ, ಎಷ್ಟು ಕಾಡಾಟ! ದೇವತೆಗಳಿಗೆ ಕಾಡಾಟ ಇಲ್ಲ, ಬ್ರಹ್ಮನಿಗೆ ಕಾಡಾಟ. ತಲೆನೇ ಕಳ್ಕೊಂಡು ಪಾಪ, 5 ಇದ್ದು 4 ಉಳಿದು. ಹರಿಗಾದ ಹಾನಿಯನು, ಅಜನಿಗಾದ ಎಡರನು, ಇಂದುವಿಗೆ ಆದ ಕುಂದನು. ನೋಡ್ಬೇಕು 1, 2 ಪುರಾಣಿವು. ಮನುಜ ನಿನಗಾದ ನೋವಿಗೆ ಚಿಂತಿಸುವರೆ, ಮುನ್ನಿನವರಿಗಾದ ಬಾಧೆಯ ನೋಡಲು ಸ್ವಲ್ಪ ವಿಚಾರ ಮಾಡು. ಇವೆಲ್ಲ ಇರೋದೆ, ಆತಂಕಗಳಿರೋವೆ. ಈ ಆತಂಕಗಳು ನಾವು ತೆಗೆದು ಹಾಕಬೇಕಷ್ಟೇ, ತೆಗೆಯೋದು ಗೊತ್ತಿರಬೇಕು. ಹಾಗೆ ತೆಗಿಬೇಕು ಆತು ಅಂದರೆ ಏನು ಮಾಡಬೇಕು ಅಂತ ಪ್ರಶ್ನೆ. ಆ ಪ್ರಶ್ನೆಗೆ ಪತಂಜಲ ಉತ್ತರ ಕೊಡ್ತಾ ಇದ್ದಾನೆ. ಕೆಲವು ಮಾರ್ಗ ಹೇಳ್ತಾನೆ. ಅದರಾಗ ಮೊದಲನೇ ಮಾರ್ಗ ಒಂದು, ಈಗ 33ನೆಯ ಸೂತ್ರದೊಳಗೆ ಮೊದಲನೇ ಮಾರ್ಗ ಅದ, ಇದು ಮೊದಲನೇದು. ಇಂಥವು ಕೆಲವು ಮಾರ್ಗ ಇನ್ನು ಮುಂದೆ ಹೇಳ್ತಾನೆ. ಮೊದಲನೇದ್ದು, ಮನಸ್ಸು ಪ್ರಸನ್ನವಾಗಿರಬೇಕಾದ್ರೆ ಏನು ಮಾಡಬೇಕು? ಮನಸ್ಸಿನಾಗಿನ ಆತಂಕಗಳನ್ನೆಲ್ಲ ತೆಗೆದು ಹಾಕುವುದು ಹೇಗೆ? ಮನಸ್ಸಿನ ಅಶಕ್ತತೆಯನ್ನು ನಷ್ಟಗೊಳಿಸುವುದು ಹೇಗೆ? ಸುಖದ ಕ್ಷಣಗಳನ್ನು ಹೆಚ್ಚಿಸೋದು ಹೇಗೆ? ಅದಕ್ಕಂತಾನೆ ಮೊದಲ ಮೈತ್ರಿ, ಕರುಣಾ, ಮುದಿತಾ, ಉಪೇಕ್ಷಾಣ, ಸುಖ ದುಃಖ ಪುಣ್ಯ ಅಪುಣ್ಯ ವಿಷಯಾಣ ಭಾವನಾತಃ ಚಿತ್ತ ಪ್ರಸಾದನಂ. ಎಷ್ಟು ಚಂದ ಹೇಳಿ. ಶಿಷ್ಯನೇ, ನಿನ್ನ ಮನಸ್ಸು ಸುಂದರ ಆಗಬೇಕಾದ್ರೆ ಇದೊಂದಿಷ್ಟು ಕೆಲಸ ಮಾಡು. ಜಗತ್ನಾಗ ನಾವು ನೋಡ್ತೇವೆ, ಸುಖ ಅದ ದುಃಖ ಅದ ಇಲ್ಲವೇ? ಜಗತ್ನಾಗ ಸುಖನೂ ಅದ, ದುಃಖವೂ ಅದ, ಕತ್ಲಿನೂ ಅದ, ಬೆಳಕು ಅದ. ಎರಡೂ ಇರೋದೇ. ಅದಕ್ಕೆ ಜಗತ್ತು ಅಂತ ಕರೀತಾರೆ.
ನೀವು ಏನು ಮಾಡ್ರಿ ಬರೇ ಸುಖ ಸಾಧ್ಯವೇ ಇಲ್ಲ. ಯಾರು ನಾನೇ ಇರಲಿ, ನೀವೇ ಇರಲಿ, ಯಾರಿರಲಿ, ನೀವು ಹಿಮದ ಬೆಟ್ಟದ ಮೇಲೆ ಹೋಗಿ ಕೂತರು ಸರಿ, ಸಾಗರದ ಅಂತರಂಗಕ್ಕೆ ಹೋಗಿ ಕೂತರು ಸರಿ, ಅರಮನೆಯಾಗ ಮಲಗಿದರೂ ಸರಿ, ಗುಡಿಸಲದಾಗ ಮಲಗಿದರೂ ಸರಿ, ದುಃಖ ಅನ್ನೋದು ಸ್ವಲ್ಪ ಇರೋದೇ ಜೀವನ. ಕಳ್ಕೊಳ್ಳಿಕ್ಕಾಗಲ್ಲ. ಮಾರುತಿ ಅಂಥ ಮಾರುತಿ, ಮಾರುತಿ ಅಂಥ ಮಾರುತಿ. ಅವನ ಹತ್ತಿರ ಒಬ್ಬ ಹೋದ, ತಪಸ್ಸ ಮಾಡಿದ. ಮಾರುತಿ ಹೇಳಿದ, ಏನು ಬೇಕು ಅಂದ. ನಾನು ಆರಾಮಿರಬೇಕು ಅಂದ. ಅವ ಹೇಳ್ದ, ನಂದ ರಾಮಾಯಣ ಆಗ್ಯದ, ನೀನು ಯಾವ. ಸ್ವಲ್ಪ ಬಂದಾಗ ತಡ್ಕೋಬೇಕಪ್ಪ. ಹಿಂಗೆಲ್ಲ ಮಾಡ್ಕೋತ ಹೋದ್ರೆ ಹೆಂಗೆ ಬದುಕುವುದೇ? ಯಾಕೆ ಎಲ್ಲ ಇರೋದೇ ಕಥೆಗಳು ಯಾಕೆ ಬರೆದಾರೆ? ನಮ್ಮ ಹಿತಕ್ಕಾಗಿ ಬರೆದಾರೆ, ನಮ್ಗೆ ಜ್ಞಾನ ಆಗಲಿ ಅಂತ ಬರೆದಾರೆ. ಅದು ಮಾರುತಿ ಕಥೆಯಲ್ಲ, ರಾಮನ ಕಥೆಯಲ್ಲ, ಕೃಷ್ಣನ ಕಥೆಯಲ್ಲ, ಅದು ನಮ್ಮ ಮನುಕುಲದ ಕಥೆ. ಅದ ಕಷ್ಟ ದುಃಖ ಇರೋದೆ, ಸುಖನೂ ಇರೋದೆ, ದುಃಖನೂ ಇರೋದೆ. ಸುಖನೇ ಇಲ್ಲ ಅಂತೂ ಇಲ್ಲ. ಸುಖನೇ ಇರದಿದ್ರೆ ಯಾರೂ ಬದುಕ್ತಾನೆ ಇರಲಿಲ್ಲ. ಯಾವಾಗರೆ ಒಮ್ಮೆ ತಲೆ ನೋಸ್ತದ, ಆದರೆ ತಿಂಗಳು ಆರಾಮಿರ್ತದಲ್ಲ, ಅದು ಸುಖ. ಇದು ಎರಡು ಇರೋದೆ. ಇಲ್ಲದಿದ್ದರೆ ಯಾರೇ ಬದುಕಲಿಕ್ಕೆ ಸಾಧ್ಯ? ಈಗ ಕೋಟಿ ಹಣ ಇದ್ದವರೇ ಸುಖಿಗಳು ಅಂತಿದ್ರೆ, ಉಳಿದವರೆಲ್ಲ ದುಃಖಿಗಳಿದ್ರೆ ಅವ್ರ್ಯಾಕೆ ಬದುಕ್ತಾರೆ? ಅಲ್ಲಿ ಈ ಜೀವನದ ತುಂಬ 100 ವರ್ಷ ಬರೀ ದುಃಖ ಇತ್ತು ಅಂದ್ರೆ ಮನುಷ್ಯ ಬದುಕಲಿಕ್ಕೆ ಆಗೋದಿಲ್ಲ. ಹಾಗಿಲ್ಲದು. ಸ್ವಲ್ಪ ಆ ಹೆಜ್ಜೆ, ಸ್ವಲ್ಪ ಈ ಹೆಜ್ಜೆ ನಡೆಯುವಾಗ ಸ್ವಲ್ಪ ಬಲ, ಸ್ವಲ್ಪ ಎಡ. ಬರೀ ಒಂದೇ ಕಾಲೇ ನಡೆಯಕ್ಕೆ ಬರ್ತದೆ. ಒಂದು ಕಾಲು ಹಂಗೆ ಕಟ್ಟ್ಯಾನ, ಒಂದು ಕಾಲೇ ನಡೆಯಕ್ಕೆ ಹತ್ತಾನ. ಸಾಧ್ಯವೇ? ಸ್ವಲ್ಪದ ನಡಿಬೇಕಾದ್ರೆ ಒಂದು 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 ಬಲಗಾಲ ಇದು ಸುಖ, ಎಡಗಾಲ ಇದು ಸ್ವಲ್ಪ ದುಃಖ. ಅಥವಾ ಎಡಗಾಲ ದುಃಖ ಸುಖ, ಬಲಗಾಲರೇ ದುಃಖ. ಸ್ವಲ್ಪ ಒಂದು ಸ್ವಲ್ಪ ಮುಂದೆ ಹಿಂದೆ ಅಷ್ಟೇ, ಎರಡೂ ಅಲ್ಲೇ ಇರ್ತಾವ. ಸ್ವಲ್ಪ ಮುಂದೆ, ಸ್ವಲ್ಪ ಹಿಂದೆ, ಸ್ವಲ್ಪ ಮುಂದೆ, ಸ್ವಲ್ಪ ಹಿಂದೆ, ಅಷ್ಟಿರೋದೆ. ಅಷ್ಟಿರೋದು ಸುಖ ದುಃಖ, ಪುಣ್ಯ ಅಪುಣ್ಯ. ಈ ಜಗತ್ತಿನಾಗ ಕೆಲವರು ಸುಖಿಗಳಿರ್ತಾರೆ, ಕೆಲವರು ದುಃಖಿಗಳಿರ್ತಾರೆ. ಯಾವಾಗಲೂ ಅಲ್ಲ, ನಾವು ನೋಡಿದಾಗ. ಆ ಬಳಿಕ ಪುಣ್ಯ ಅಪುಣ್ಯ. ಈಗ ನೋಡ್ರಿ ಜಗತ್ತನ್ನು, ಅಲ್ಲಿ ಎಲ್ಲ ಥರ ಕೆಲಸ ನಡೀತಾವ. ಚಲೋ ಕೆಲಸನೂ ನಡೀತಾವ, ಕೆಟ್ಟ ಕೆಲಸನೂ ನಡೀತಾವ. ಚಲೋ ಕೆಲಸನೂ ನಡೀತಾವ, ಕೆಟ್ಟ ಕೆಲಸನೂ ನಡೀತಾವ. ನಡೆಯೋದಿಲ್ಲ. ಈ ಕಡೆ ಬಿತ್ತೋದು ನಡೆದಿರ್ತದೆ, ಆ ಕಡೆ ಕೊಯ್ಯೋದು ನಡೆದಿರ್ತದೆ. ಇಲ್ಲ, ಈಗ ಬಿತ್ತೇವಿ, ಮುಂದೆ ಹೋಗಿ ಕೊಯ್ತೇವಿ. ಯಾರು ಬಿತ್ತಿದರೋ, ನೀರು ಹಾಕಿದರೋ ಅವರೇ ಕೊಯ್ಯೋದಿಲ್ಲ. ಆಯಿತು, ಅಷ್ಟೆ. ಅದೆರಡೂ ಥರ ನಡೆಯೋದ. ಜೀವನ ಅಂದ ಕೂಡಲೇ ಎರಡೂ ನಡೆಯೋದ. ಹಿಕ್ತೇವಿ, ಮಸ್ತಾಗಿ ಎಣ್ಣೆ ಹಚ್ಚಿ ಎಲ್ಲ ಮಾಡಿ ಹಿಕ್ತೇವಿ. ಒಂದು ದಿವಸ ಕಟ್ ಮಾಡಿ ಅವಂತಂದ್ರೆ ಮೊದಲು ನಮಗೆ ಯಾಕೆ ಹಿಂಗೆ ಮಾಡಿದೆ? ನಾನು ತಿಳ್ಕೊಂಡಿದ್ದೆ ನನ್ನ ಮ್ಯಾಲೆ ಬಹಳ ಪ್ರೇಮದನ, ನಾನು ಅಂದವಾಗಿ ಬೆಳಿಬೇಕಂತ ಬೆಳೆದ್ರೆ ಮತ್ತೆ ಕಟ್ ಮಾಡಿಬಿಟ್ಟೆ. ಎಲ್ಲ ಇರೋದು ಇಷ್ಟ. ಒಂದಿಷ್ಟು ಚಲೋ ಕೆಲಸ, ಒಂದಿಷ್ಟು ಕೆಟ್ಟ ಕೆಲಸ ಈ ಜಗತ್ತಿನಾಗ ನಡೀತಾನೆ ಇರೋದು. ಹಿಟ್ಲರ್ನೂ ಇರೋವನೇ, ಟಾಲ್ಸ್ಟಾಯ್ನೂ ಇರೋವನೇ. ಇಲ್ಲ, ಎಲ್ಲರೂ ಇರೋದೇ ಈ ಜಗತ್ತಿನ. ಇದರಾಗೆ ನಾನು ಬದುಕಬೇಕು, ಅದರ ಪ್ರಸನ್ನನಾಗಿ ಬದುಕಬೇಕು. ಹೇಗೆ ಅನ್ನೋದೇ ಪ್ರಶ್ನೆ. ಅದಕ್ಕೆ ಹೇಳ್ತಾನೆ, ಈ 4 ಸಂಗತಿಗಳ ಮಧ್ಯದಲ್ಲಿ ನಿನ್ನ ಮನಸ್ಸು ಪ್ರಸನ್ನವಾಗಬೇಕಾದರೆ 4 ಭಾವನೆಗಳನ್ನು ನೀನು ಮಾಡಬೇಕು. ಅದಕ್ಕೆ ಭಾವನಾ ಯೋಗ. ಏನು? ಮೈತ್ರಿ. ನಿನ್ನೆ ನೋಡೇವಿ ಒಂದಿಷ್ಟು. ಎಲ್ಲೆಲ್ಲಿ ಸುಖ ಸುಖ ಕಾಣಿಸ್ತದೆ ಈ ಜಗತ್ತಿನಾಗ, ಯಾರ್ಯಾಕಿರೋಲ್ರೇಕ? ಸುಖದ ವಸ್ತುಗಳು, ಸುಖದ ಸಂಗತಿಗಳು, ಸುಖದ ಮುಖ ಎಲ್ಲಾದರೂ ಕಾಣ್ತಿದ್ರೆ ಅದನ್ನು ನೋಡಿ ನಾವು ಸಂತೋಷ ಪಡಬೇಕು. ಅದು ಪಡಬೇಕಾತು ಅಂದ್ರೆ ಅವ್ರು ನಮ್ಮ ಗೆಳೆಯರಂತ ತಿಳ್ಕೊಂಬಿಡ್ಬೇಕಷ್ಟೆ. ಇದು ನಮ್ಮ ಗೆಳೆಯರು, ಇವರು ನಮ್ಮ ಗೆಳೆಯರು. ಅವ ತಿಳ್ಕೊಳ್ಳಿ ಬಿಡಲಿ, ನಾವು ತಿಳ್ಕೊಳ್ಳೋದಷ್ಟೆ. ಈ ಹೂವು ಇದದ, ಇದು ತಿಳ್ಕೊಳ್ಳಿ ಬಿಡಲಿ, ನಾನು ತಿಳ್ಕೊಳ್ಳೋದು. ಈ ಹೂವು ನನಗೆ ಬಹಳ ಪ್ರಿಯದ, ಇದು ನನಗೆ ಆತ್ಮೀಯದ ಅಂತ ನಾನು ತಿಳ್ಕೊಳ್ಳೋ ಸಾಕಲ್ಲ. ಅವ್ರು ತಿಳ್ಕೊಳ್ಳಿ, ಬೇಕಾದ್ರೆ ಬಿಡ್ಲಿ. ಅದಕ್ಕೆ ನಾನು ತಿಳ್ಕೊಂಡ್ರೆ ನನಗೆ ಸಮಾಧಾನ ಆಗ್ತದಷ್ಟೇ. ಮಹತ್ವದ್ದೇನು ಅಂದ್ರೆ, ನನ್ನ ಮನಸ್ಸು ಪ್ರಸನ್ನ ಆಗಿರಬೇಕಾಗಿತ್ತು ಅಂದರೆ ಉಳಿದ ಜಗತ್ತೆಲ್ಲ ತಿದ್ದೋದಲ್ಲ. ಮೊದಲ ನಾನು ನನ್ನ ಮನಸ್ಸನ್ನು ಸ್ವಚ್ಛಾಗಿ ಇಟ್ಕೊಳ್ಳೋದು,
ಮೈತ್ರಿ ಭಾವ. ಸೂರ್ಯನಿಗೆ ಏನು ಕರೀತಾರ ತಮಗೆ ಗೊತ್ತದ? ಮಿತ್ರ ಅಂತ ಕರೀತಾರೆ. ಸೂರ್ಯನಿಗೆ ಒಂದು ಹೆಸರು ಕೊಟ್ಟಿದ್ದಾರೆ, ಇದು ಅವನಿಗೆ ಮಿತ್ರ, ಜಗನ್ಮಿತ್ರ ಅಂತ ಕರೀತಾರೆ. ಇಲ್ರಿ, ತಮಗೆ ಗೊತ್ತಿದೆ. ವಿಶ್ವದ ಮಿತ್ರ, ಜಗತ್ತಿನ ಮಿತ್ರ ಯಾರಾದರೂ ಇದ್ರೆ ಸೂರ್ಯ. ಯಾಕೆ? ಬೆಳಕ ಚೆಲ್ಕೋದು ಬರ್ತಾನೆ, ಯಾರನ್ನೂ ದ್ವೇಷಿಸೋದಿಲ್ಲ, ಎಲ್ಲರ ಮನೆ ಮೇಲೂ ಬೆಳಕ ಚೆಲ್ಲಿರ್ತಾನೆ. ಮಲ್ಕವ್ರ ಮನೆ ಮ್ಯಾಗೂ ಚೆಲ್ತಾನೆ, ಎದ್ದವ್ರ ಮನೆ ಮ್ಯಾಗೂ ಚೆಲ್ತಾನೆ, ಬೈಯವ್ರ ಮನೆ ಮ್ಯಾಗೂ ಚೆಲ್ತಾನೆ, ಹೊಗಳವ್ರ ಮನೆ ಮ್ಯಾಗೂ ಚೆಲ್ತಾನೆ. ಎಲ್ಲರ ಮನೆ ಮ್ಯಾಲೂ ಬೆಳಕ ಚೆಲ್ಕೋತ ಹೋಗ್ತಾನೆ. ಗುಡಿ ಮ್ಯಾಲೂ ಚೆಲ್ತಾನೆ, ಹೊಲಸಿನ ಕೇರಿಯೊಳಗೂ ಚೆಲ್ತಾನೆ, ಎಲ್ಲ ಕಡೆ ಚೆಲ್ತಾನೆ. ಯಾಕೆ? ಅವನಿಗೆ ಎಲ್ಲ ಅನಿಸಿದೆ, ಇದು ಜಗತ್ತು, ನಾನು ಜಗತ್ತಿನ ಮಿತ್ರ, ನಾನು ಎಲ್ಲ ಕಡೆ ಬೆಳಕು ಕೊಡಬೇಕು. ಎಲ್ಲ ಜೀವಿಗಳ ಮೇಲೆ ಒಂದಿಷ್ಟು ಜೀವಿಗಳಿಗೆ ಕಾವು ಕೊಡಬೇಕು. ಅದು ಮಿತ್ರ. ಅದಕ್ಕೆ ಸೂರ್ಯ ಯಾವಾಗಲೂ ಬಾಡೋದಿಲ್ಲ, ಸುಮ್ಮನೆ ಆನಂದವಾಗಿ ಯಾವಾಗಲೂ ಒಂದೇ ಥರದ ಪ್ರಕಾಶ ಕೊಡ್ಕೋತಿರ್ತಾರೆ. ಅವನಿಗೆ ಮಿತ್ರ ಅಂತ ಕರೆದ್ರು. ಮಿತ್ರ ಅಂದರೆ ಈ ದೃಷ್ಟಿಯಿಂದ ಜಗತ್ತನ್ನು ನೋಡೋರು. ಆಗ ನಾನು ಮೈತ್ರಿ ಭಾವದಿಂದ ಈ ಜಗತ್ತಿನ ಸುಖಿಗಳನ್ನು ನೋಡಬೇಕು. ಮೈತ್ರಿ ಭಾವದಿಂದ ನಮ್ಮವರು ಒಂದು ವೇಳೆ ಅದ್ಭುತ ಮನೆ ಕಟ್ಟಿದ್ದರೆ ನಮಗೆ ಸಮಾಧಾನ ಆಗೋದಿಲ್ಲೇನು? ಆನಂದ ಆಗೋದಿಲ್ಲೇನು? ಆಗ ಯಾರ ಮನೆ ತಗೊಂಡು ನಮಗೇನು ಮಾಡೋದು? ಮನ್ಯಾಗ ಹೋಗುವ ಅವಶ್ಯಕತೆ ಇಲ್ಲ, ಒಂದು ಕಪ್ ನೀರು ಕುಡಿಯೋ ಅವಶ್ಯಕತೆ ಇಲ್ಲ. ದಾರ್ಯಾಗ ನೋಡಿ ನಾವು ಸುಮ್ಮನೆ ಆನಂದ ಪಡೋದು. ಏನಪ್ಪ, ಎಷ್ಟು ಸುಂದರವಾದ ಮನೆ ಅದು, ಎಷ್ಟು ಆನಂದವಾಗಿದೆ ಮನೆ, ಏನು ನೋಡಬೇಕು, ಒಂದು ಕ್ಷಣ ನಿಂತು ನೋಡಬೇಕು. ಹಿಂಗೆ ಅಂದರೆ ಮನಸ್ಸು ಸುಂದರ ಆಗ್ತದೆ, ಮನಸ್ಸಿಗೆ ಆನಂದ ಆಗ್ತದೆ. ಅಂದರೆ ಸುಖಿಗಳನ್ನು ನೋಡಿ ಏನು ತಾಪ ಆಗ್ತಿತ್ತೋ ಅದು ಆಗೋದಿಲ್ಲ. ಸುಖಿಗಳನ್ನು ನೋಡಿ ಏನೋ ತಾಪ ಆಗ್ತಿತ್ತೋ, ಅಸೂಯ ಪಡ್ತಿತ್ತೋ, ಹೃದಯ ಒಳಗೆ ಉರಿ ಹತ್ತಿತ್ತೋ ಅದು ಹತ್ಕೊಳ್ಳೋದಿಲ್ಲ. ಇದು ಸುಖಿ. ಆ ಬಳಿಕ ಎರಡನೇದ್ದು ದುಃಖನೂ ಅದ. ಈ ಜಗತ್ತಿನಾಗ ದುಃಖನೂ ಅದ. ಎಲ್ಲರ ಕಣ್ಣಿನಲ್ಲಿ ಹೊಳಪು ಅದ ಅಂತಲ್ಲ, ಕೆಲವು ಕಣ್ಣಿನಲ್ಲಿ ದುಃಖ ಅದ, ನೋವಾದ, ಭಯ ಅದ, ಆತಂಕದ, ಕಷ್ಟ ಇದೆ. ಕಣ್ಣಿನೊಳಗೆ ಅದು ವ್ಯದ್ದು ಕಾಣಿಸ್ತದೆ. ಇಂಥ ಜೀವಿಗಳು ಜಗತ್ತಿನಾಗಿಲ್ಲೇನು? ನಾನೂ ಇರ್ತೇನೆ, ನೀವು ಇರ್ತೀರಿ. ಒಂದೊಂದು ಕ್ಷಣ ಬರ್ತಾವ ನಮ್ಮ ಕಣ್ಣಲ್ಲಿ ಮಿಂಚಿರೋದಿಲ್ಲ. ನಮ್ಮ ಕಣ್ಣಲ್ಲಿ ಒಂಥರ ಕತ್ತಲೆ, ಒಂಥರ ದುಃಖ ತುಂಬ್ಯಾರ್ಯಾಕೆ ಶುರು. ಆ ಕ್ಷಣದಲ್ಲೇ ನಾವು ಏನು ಮಾಡೋದು ಅದನ್ನು ಆತ ಹೇಳ್ತಾನೆ. ಆವಾಗ ಒಂದು ಥರದ ಧ್ಯಾನ. ಏನು ಅಂದರೆ ಅದು ಮೈತ್ರಿ, ಕರುಣ ಅಂದರೆ ಸಹಾನುಭೂತಿ. ಅವ್ರ ದುಃಖದಾಗ ಒಂದಿಷ್ಟು ಭಾಗಿಯಾಗುವ ಮನಸ್ಥಿತಿ. ದುಃಖದಾಗ ಭಾಗಿಯಾಗುವುದು ಅದೇನು ಕೊಟ್ಟಲ್ಲ, ಮಾಡಲ್ಲ. ಸುಮ್ಮನೆ ಅವ ದುಃಖದ ಮಾತುಗಳನ್ನು ಹೇಳಿದರೆ ಆ ಮಾತುಗಳನ್ನು ಹಂಚ್ಕೋ, ಪ್ರೀತಿಯಿಂದ ಕೇಳಬೇಕು, ಆಸಕ್ತಿಯಿಂದ ಕೇಳಬೇಕು. ಕೇಳಿದ್ರೆ ಅವನ ದುಃಖ ಕಡಿಮೆ ಆಗ್ತದೆ. ದುಃಖ ಕಡಿಮೆ ಮಾಡೋಕ್ಕೆ ಏನರೇ ಮಾಡಬೇಕಂತಲ್ಲ, ಕಿವಿ ಒಂದಿಷ್ಟು ಕೊಡಬೇಕು, ಮನಸ್ಸು ಒಂದಿಷ್ಟು ಕೊಡಬೇಕು. ಅವನ ದುಃಖದಾಗ ನಾನು ಒಂದಿಷ್ಟು ಭಾಗಿಯಾಗಿ, ಪಾಪ ನಿನಗೆ ಅಷ್ಟು ಕಷ್ಟ ಆಯ್ತಲ್ಲ, ಇಷ್ಟು ಅಂದ್ರೆ ಸಾಕು. ಕರುಣೆ ಅದು ಸಮಾಧಾನ ಕೊಡ್ತದೆ. ಮನಸ್ಸಿನ ಸೌಂದರ್ಯ ಕೆಡೋದಿಲ್ಲ. ನಾವು ತಿರಸ್ಕಾರ ಮಾಡಲಿಕ್ಕೆ ಹೋಗಬಾರದು, ಸುಮ್ಮನೆ ಕೇಳೋದಷ್ಟೇ. ಕಷ್ಟದಲ್ಲಿರುವವರ ಮಾತುಗಳನ್ನು ಒಂದಿಷ್ಟು ಕೇಳೋದು. ನಾವೇನು ಕಷ್ಟ ಕಡಿಮೆ ಮಾಡಲಿಕ್ಕೆ ಆಗಲಿಕ್ಕೆ ಇಲ್ಲಿಗೆ ಹೋಗ್ತೇವಲ್ಲ, ಯಾರಾದರೂ ಆಸ್ಪತ್ರೆಯೊಳಗಿದ್ರೆ ಹೋಗ್ತೇವೆ, ಒಂದು ಹೂವು ಕೊಡ್ತೇವೆ. ನಮಗೇನು ಮಾಡೋಕ್ಕೆ ಬರ್ತದೆ? ನಾವು ಹಿಂಗೆ ಕೈ ಇಟ್ಟು ಕೂಡಲೇ ಎಲ್ಲ ರೋಗಗಳು ಹೋಗೇ ಬಿಡ್ತಾವೆ. ಆ ಬಳಿಕ ಆಸ್ಪತ್ರೆ ಇರ್ತಿದ್ದಿಲ್ಲ. ನಾವು ಆಸ್ಪತ್ರೆಗೇ ಹೋಗ್ತೀವಿ, ಆಗತ್ತಪ್ಪ ಎಲ್ಲ ಔಷಧ ತಗೋ, ಡಾಕ್ಟ್ರು ಭಾಳ ಒಳ್ಳೆಯವರಿದ್ದಾರೆ, ನೀನು ಪೂರ್ಣ ಔಷಧಿ ತಗೋ, ಗುಣ ಆಗಿ ಬಾ ಬೇಗ ಅಂತ ಹೇಳ್ತೇವೆ. ಈ ಮಾತದಾವಲ್ಲ, ಇವು ಸಂತೋಷ ಕೊಡ್ತಾವೆ. ಅಲ್ಲೇ ನಾವು ಮಾಡೋದಿಲ್ಲ, ಬಿಡೋದಿಲ್ಲ. ಆದರೆ ಆ ಆತ್ಮೀಯತೆ ಅಂತೇನು ತೋರಿಸ್ತೀವಿ, ಸಹಾನುಭೂತಿ ಅಂತ ತೋರಿಸ್ತೇವಲ್ಲ, ಆ ಸಹಾನುಭೂತಿ ಪ್ರಸನ್ನ ಮನಸ್ಸಿನ ಲಕ್ಷಣ. ಸಹಾನುಭೂತಿ ಇರಬೇಕು ಮನುಷ್ಯ.
ಸಹಾನುಭೂತಿ ಅಂತ ಬಹಳ ಸುಂದರವಾದ ಅನುಭೂತಿ ಸಹಾನುಭೂತಿ. ವಾಲ್ಮೀಕಿ ಹೊರಟ ಸ್ನಾನಕ್ಕೆ. ಋಷಿ ವಾಲ್ಮೀಕಿ, ತಪಸ್ಸಿಗೆ ಕುಳಿತಂತಹ ಋಷಿ ವಾಲ್ಮೀಕಿ, ನಿಸರ್ಗದ ಮಧ್ಯೆ ಆನಂದವಾಗಿ ಕುಳಿತುಕೊಂಡಿದ್ದ ವಾಲ್ಮೀಕಿ. ಆತ ಮಹಾನುಭಾವನಾಗಿದ್ದ. ಆತನ ಮನಸ್ಸೆಲ್ಲ ಅದ್ಭುತವಾಗಿತ್ತು. ಆತ ದರೋಡೆಕೋರ, ಹಾದಿ ಡಕಾಯಿತ, ಆದರೆ ಎಲ್ಲ ಬದಲಾವಣೆ. ಸುಮ್ಮನೆ ಒಂದು ಮಂತ್ರ, ಇದು ಸುಂದರ 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 ಅನ್ನೋದೇ ಮಂತ್ರ. ರಾಮ ಅಂದ್ರೆ ಸುಂದರ. ಅವನಿಗೆ ಒಬ್ಬ ಋಷಿ ಕೊಟ್ಟ ಅನ್ನು ಅನ್ನು ರಾಮ ಅನ್ನು. ರಾಮ ಅಂದ್ರೆ ರಾಮ, ಆನಂದ, ಸಂತೋಷ. ರಾಮ ಆ ಶಬ್ದವನ್ನ ನುಡಿಯಕ್ಕೆ ಶುರು ಮಾಡಿದ. ರಾಮ ಆನಂದ 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 ಅಂತ ಶುರು ಮಾಡಿದ. ಮನಸ್ತುಂತು ಆನಂದದಿಂದ. ಅದೇ ಸಾಕ್ಷಾತ್ಕಾರ. ಒಂದು ದಿವಸ ಹೊರಟಾನ, ಹಾದಿಯಿಂದ ಹೊರಟಾನ, ಸ್ನಾನದ ಕಡೆ ಹೊರಟಾನ. ಹೊಳಿಗೆ ದಾರಿಯೊಳಗೆ ಒಂದು ಪಕ್ಷಿ ಉರುಳಿ ಕೆಳಗೆ ಬಿತ್ತು. ಕ್ರೌಂಚ ಕೆಳಗೆ ಬಿತ್ತು. ಆ ಕಡೆ ಈ ಕಡೆ ನೋಡ್ದ, ಒಬ್ಬ ಹೊಡೆದದ್ದ, ಬೇಡ ಹೊಡೆದದ್ದ, ಅದು ಬಳಲ್ತಾ ಇತ್ತು. ಅವಾಗ ವಾಲ್ಮೀಕಿಯ ಮುಖದಿಂದ ಒಂದು ಮಾತು ಹೊರಬಿತ್ತು. ಮಾ ನಿಷಾದ ಪ್ರತಿಷ್ಠಾಂ ಅಗಮಃ ಶಾಶ್ವತೀ ಸಮ ಯತ್ ಕ್ರೌಂಚ ಮಿಥುನಾದೇಕಂ ಅವಧೀಹಿ ಕಾಮಮೋಹಿತಂ. ಏನ ಮಾತು? ಅಲ್ಲಿಂದ ರಾಮಾಯಣ ಶುರುವಾಯಿತು. ಮಹಾಕವಿಯಾದ. ಇದ ಮೊದಲನೇ ಮಾತು ಅವನಿಂದ ಹೊರಬಿದ್ದಿದ್ದು. ಇದು ಶ್ಲೋಕಬದ್ಧ ಮಾತು, ಸುಂದರವಾದ ಕಾವ್ಯ ಹೊರಬಿತ್ತು. ಅದರ ಏನಿತ್ತು ಅಂದ್ರೆ ಏನೂ ಇರಲಿಲ್ಲ. ಕರುಣೆ ತುಂಬಿ ಹರಿತಾ ಇತ್ತು. ಯಾವ ವಾಲ್ಮೀಕಿಗೆ ಕೊಲ್ಲೋದೇ ಕಾಯಕವಾಗಿತ್ತು, ಕೊಂದ್ರ ಆನಂದ ಆಗ್ತಿತ್ತು ಅವನಿಗೆ ಅವಾಗ. ಈಗ ಒಂದು ಹನಿ ರಕ್ತ ಕೆಳಗೆ ಬಿದ್ದಿದ್ದಕ್ಕ ಒಂದು ಕಾವ್ಯ ಹರಿಯಕ್ಕೆ ಶುರುವಾಯಿತು. ಏನು ಮಧುರವಾಗಿತ್ತು ಮನಸ್ಸು. ಸಹಾನುಭೂತಿ. ಮನುಷ್ಯರ ಕೂಡ ಸಹಾನುಭೂತಿ ಅಲ್ಲ, ಒಂದು ಪ್ರಾಣಿಯ ಕೂಡ ಸಹಾನುಭೂತಿ ಶುರುವಾಗಿದೆ. ಆವಾಗ ಅವನ ಹೃದಯ ಎಷ್ಟು ತಡಪಡಿಸ್ತು ಅಂದ್ರೆ, ನಿನಗೆ ಹೆಂಗೆ ಒಳ್ಳೇದಾಗ್ತದೋ ಅಂದ ವಾಲ್ಮೀಕಿ. ಅವನೇ ಹೊಡೆದದ್ದ, 100 ಜನರನ್ನು ಹೊಡೆದದ್ದ, ಕೊಲೆ ಮಾಡಿದ್ದ, ಮಕ್ಕಳನ್ನ ಕೊಲೆ ಮಾಡಿದ್ದ. ಅವನಿಗೆ ಕೊಲ್ಲೋದು ಅಂದ್ರೆ ಅತಿ ಸುಮ್ಮನೆ ವರಸ್ತ. ಇಂಥ ಮನುಷ್ಯ ಏನಾದ? ಸಹಾನುಭೂತಿ ಇಷ್ಟು ಅದ್ಭುತವಾಗಿತ್ತು, ಕರುಣೆ ತುಂಬಿ ತುಳುಕ್ತಾ ಇತ್ತು, ಮಹಾತ್ಮನಾಗಿದ್ದ. ಅಂತಾನ ಮಾನಿಷಾದ ಪ್ರತಿಷ್ಠೆ. ನಿನಗೇನು ಒಳ್ಳೇದಾಗ್ತದೋ ಹೀಗೆ ಮಾಡಿದ್ರೆ? ಅಗಮಃ ಶಾಶ್ವತಿ ಸಮ. ಎಂದಾಗೋದದು? ಹಿಂಗ ಇದ್ರೆ ಆಗೋದು ಯಾವಾಗ? ಯತ್ ಕ್ರೌಂಚ ಮಿಥುನಾದೇಕಂ ಅವಧೀಹಿ ಕಾಮಮೋಹಿತಂ. ಎಷ್ಟು ಆನಂದವಾಗಿದ್ದುವಲ್ಲ ಆ ಪಕ್ಷಿಗಳು, ಹೊಡೆದಿಲ್ಲೋ. ಎಷ್ಟು ಸಂತೋಷವಾಗಿದ್ದು, ಹೊಡೆದಿಲ್ಲ. ಆ ಪಕ್ಷಿಯ ನೋವಿನ ಅನುಭವ ವಾಲ್ಮೀಕಿಗೆ ಶುರುವಾಗಿತ್ತು. ಅದು ಸಹಾನುಭೂತಿ. ಏನು ಕೊಡೋದು ತಗೊಳ್ಳೋದು ಇರೋದಿಲ್ಲ. ಈಗ ನಮಗೆ ಭಯ ಏನು? ಏನಾರೇ ಅಂದೇವಿ ಅಂದ್ರೆ ಕೊಡಬೇಕಾಗ್ತದೆ. ಇಟ್ಟುಗೋ ನಿನ್ನ ಧನ ನಿನ್ನ ಹತ್ತಿರ, ನಿನ್ನ ಕಿಶೆದಾಗ ಅದನ್ನು ಬಂದ್ ಮಾಡಿ ಇಟ್ಟುಗೋ. ತಿಜೋರಿ ತೆಗಿಬೇಡ. 2 ಒಳ್ಳೆಯ ಮಾತುಗಳು, ಒಂದು ಒಳ್ಳೆಯ ನೋಟ, ಸಹಾನುಭೂತಿಯ ಒಂದಿಷ್ಟು ಸೇವೆ ಸಾಕು. ಇದೊಂದಿಷ್ಟು, ಇದೇನು ಬಹಳ ದೊಡ್ಡದೇನು? ಬಹಳ ದೊಡ್ಡದು. ಒಂದು ರೂಪ ಓದು ಹೀಗೆ ಕೊಡೋ ಒಂದು ಮನುಷ್ಯನ ಒಂದು ಹೃದಯವನ್ನೇ ಗೆದ್ದು ಬಿಡಬಹುದದ. ಇದು ಅನುಭೂತಿ, ಸಹಾನುಭೂತಿ. ಮನೆಯೊಳಗೆ ಸಹಿತ ನೀವು ಮಲ್ಕೊಂಡಾಗ ಅವರು ಸೇವಾ ಮಾಡ್ತಾರೆ. ಎಷ್ಟು ಆತ್ಮೀಯತೆಯಿಂದ ಮಾಡ್ತಾರೆ. ನೀರಂದ್ರೆ ನೀರ, ಊಟ ಅಂದ್ರೆ ಊಟ, ಔಷಧ ಅಂದ್ರೆ ಔಷಧ. ಏಳಬೇಡಿ, ಮಲ್ಕೊಂಡಿರಿ, ಒಂದಿಷ್ಟು ಏನೂ ತೊಂದರೆ ತಗೋಬೇಡಿ ಅಂತ ಹೇಳ್ತಾರೆ. ಅವರು ಮಲಗದಾಗ ಇವ ಓಡಾಡ್ತಿರ್ತಾನೆ ಊರು ತುಂಬ. ಅದೇ ಹಂಗ ಪ್ರಪಂಚ ಹಂಗೆ ನಡೀತದೆ. ನಿಮ್ಮ ಬಗ್ಗೆ ಸಹಾನುಭೂತಿ, ನಮ್ಮ ಬಗ್ಗೆ ಅವ್ರ ಸಹಾನುಭೂತಿ ಅವರು ತೋರಬೇಕು, ಅವ್ರ ಬಗ್ಗೆ ನಾವು ತೋರುದಿಲ್ಲ. ಇದೇ ಅಂತ. ಆದ್ದರಿಂದ ಮನೆಗಳು ಹೊಡಿತಾವೆ ವಿನ. ಇದ ಕಾಡಾಟ ಅಂದ್ರೆ ಏನಿದೆ? ಇವ್ ಗೊತ್ತಿಲ್ಲ. ಎಲ್ಲ ಅವರೇ ಇರಬೇಕು. ಇವ ಬರುತ್ತಕ ಊಟ ಮಾಡಬಾರ್ದು. ಇವ ಯಾವಾಗರೇ ಬರುತ್ತಕ ಊಟ ಮಾಡಬಾರ್ದು. ಇದರ ಅರ್ಥ ಏನು ಅಂದ್ರೆ ಇನ್ನು ಸರಿಯಾಗಿ ಬರ್ಬೇಕಂತ ಅದರ ಅರ್ಥವೇ ವಿನಃ ಚಿಕ್ಕಾಗ ಬಂದ್ರು ಅವ್ರು ಹಂಗ ಇರ್ಬೇಕಂತ ಅರ್ಥ ಅಲ್ಲ.
ಅದ್ಯಾವ ಸಂಸ್ಕೃತಿ ಹೇಳ್ತದೆ? ಸಹಾನುಭೂತಿ ಅವರಿಗೂ ಹಸು ಆಗೋದಿಲ್ಲ, ಇವರಿಗೆ ಅಷ್ಟೇ ಹಸು ಆಗ್ತದೆ. ಅವರಿಗೂ ಭಾವನೆಗಳಿಲ್ಲ, ಇವರಿಗೆ ಅಷ್ಟೇ ಭಾವನೆಗಳದಾವ. ಎಲ್ಲರಿಗೆ ಭಾವನೆಗಳೇ, ಅವರಿಗೂ ಆಗೋದಿಲ್ಲ. ಒಂದಿಷ್ಟು ತಲೆನೋವು ಆಗೋದಿಲ್ಲ, ಒಂದಿಷ್ಟು ಜ್ವರ ಬರೋದಿಲ್ಲ. ನಿಮ್ಮ ಕೆಲಸ ಅವ್ರು ಮಾಡ್ತಿದ್ರೆ ಅವ್ರ ಕೆಲಸ ಇವರು ಯಾಕೆ ಮಾಡಬಾರದು ಅನ್ನೋದೇ ಪಾಶ್ಚಿಮಾತ್ಯರ ಪ್ರಶ್ನೆ ಇದು. ಹಿಂಗ್ಯಾಕೆ ಮಾಡ್ತಾರೆ ಭಾರತೀಯರು ಅಂತಾರೆ ಅವ್ರು. ಹಿಂಗ್ಯಾಕೆ ಮಾಡ್ತಾರೆ? ಏನು ಅರ್ಧ ಜನನೇ ಅದಾರೋ, ಉಳಿದವ್ರು ಯಾರು ಅಲ್ವೇ? ಅವ್ರು ಏನಿದ್ದರೂ ಅವರು ಮಾಡಬೇಕು, ಇವ ಏನಿದ್ರೂ ಮಾಡಂಗಿಲ್ಲ. ಹೆಂಗಂತದ ಬಹಳ ಆಶ್ಚರ್ಯ. ಇದಕ್ಕೆ ಸಹಾನುಭೂತಿ ಇಲ್ಲದೆ ಇರೋದರಿಂದ, ಸಹಾನುಭೂತಿ ಅಂದ್ರೆ ಅವರ ಕಷ್ಟ ಇವನಿಗೆ ಗೊತ್ತಿರಬೇಕು, ಇವರ ಕಷ್ಟ ಅವ್ರಿಗೆ ಗೊತ್ತಿರಬೇಕು. ಈ ಕಷ್ಟದ ಪರಿಚಯ ಇತ್ತು ಅಂದ್ರೆ ಕಷ್ಟಗಳು ಸಹಿತ ಸವಿಯಾಗಿ ಶುರುವಾಗ್ತಾವ ಮನ್ಯಾಗ. ಮನೆ ಅಂದ್ರೆ ಏನು? ಅದು ಸ್ವರ್ಗ. ಧನ್ಯೋ ಇಲ್ಲ ಅಂದಿಲ್ಲ, ಧನ್ಯೋ ಗೃಹಸ್ಥಾಶ್ರಮ ಸ್ವರ್ಗ. ಆದರೆ ನಾವೇನು ಮಾಡೇವಿ? ಎಲ್ಲ ಕೆಡಿಸ್ಬಿಟ್ಟು. ಯಾಕೆ? ಒಂದೇ ಪಕ್ಷ, ಒಂದೇ ಪಕ್ಷ. ಇದು ಸಹಾನುಭೂತಿ. ಇನ್ನೊಬ್ಬರ ಕಷ್ಟದಾಗ ಸಹಾನುಭೂತಿ. ಮಕ್ಕಳ ಇರಲಿ, ತಾಯಿ ಇರಲಿ, ತಂದೆ ಇರಲಿ, ಪತಿ ಸತಿ ಇರಲಿ, ಗೆಳೆಯರಿರಲಿ, ಹಿಂದೆ ಸುತ್ತಮುತ್ತಲಿರುವ ಜನ ಇರಲಿ, ಎಲ್ಲೋ ಪ್ರಾಣಿ ಪ್ರಪಂಚಗಳಿರಲಿ, ಎಲ್ಲದರ ಬಗ್ಗೆ ಒಂದು ಸದ್ಭಾವನ, ಸಹಭಾವನ, ಹಿತಭಾವನೆ. ದುಃಖದ ಕ್ಷಣದಲ್ಲಿ ಹಂಚಿಕೊಳ್ಳುವಂಥ ಒಂದು ಮನಸ್ಸದಲ್ಲ, ಅದು ಮಧುರತೆಯ ಲಕ್ಷಣದ. ಹೀಗ ಈ ಭಾವನೆಯನ್ನು ಇಟ್ಟುಕೋ. ಇದು ಏಕತತ್ವಾರ್ಥ ತತ್ವ ಭಾವನಾ, ಏಕತತ್ವ ಭಾವನಾ, ಏಕತತ್ವಾಭ್ಯಾಸ. ಇಲ್ಲ 32ನೇ ಸೂತ್ರ. ಏಕತತ್ವಾಭ್ಯಾಸ. ಇಲ್ಲಿ ಏನು ಮಾಡಬೇಕು ಅಂದರೆ, ಒಂದಿಷ್ಟು ಮಧುರವಾದ ಸಹಾನುಭೂತಿಯ ಭಾವನೆಗಳನ್ನು ಮನುಷ್ಯ ತಲೆಯೊಳಗೆ ಹಾಕ್ಕೊಂಡಿದ್ದ ಅಂದರೆ ಅದೇ ಧ್ಯಾನ. ಅದು ಏಕತತ್ವ ಅಭ್ಯಾಸ. ಅದು ಇರಬೇಕಾಗ್ತದೆ ಒಳಗೆ. ಎರಡಾದು ಅಲ್ಲ, ಮೈತ್ರಿ ಭಾವನಾ ಅಥವಾ ಅಭ್ಯಾಸ. ಆ ಬಳಿಕ ಎರಡನೇದ್ದು ಮೈತ್ರಿ ಕರುಣಾ. ಇದು ಕರುಣಾ. ಇವು ಎರಡು. ಇನ್ನೊಂದು ಎರಡು ಅದಾವ. ಈ ಜಗತ್ತಿನಾಗ ಬರೀ ಇಬ್ಬರ ಇಲ್ಲ, ಇನ್ನೊಂದಿಬ್ಬರು ಅದಾರ. ಏನೋ ಕೆಟ್ಟ ಮಾಡೋರು ಅದಾರ, ಚಲೋ ಮಾಡೋರು ಅದಾರ. ಅವ್ರ ಬಗ್ಗೆ ಏನು ಭಾವನಾ ತಾಳಬೇಕು, ಅದು ಆ ಧ್ಯಾನ ಯಾವುದು? ಅದನ್ನು ಪತಂಜಲ ಹೇಳ್ತಾನೆ. ನಾಳೆ ನೋಡ್ತೀವಿ. ನಮಸ್ಕಾರ.